ನ್ಯಾಯಕ್ಕಾಗಿ ಟಿಬಿ ಜಯಚಂದ್ರಗೆ ರೈತರ ಮನವಿ. ಮುದಿಗೆರೆ ಕಾವಲ್ ಅರಣ್ಯ ಪ್ರದೇಶಕ್ಕೆ ಶಾಸಕ ಭೇಟಿ. ಇತ್ತೀಚಿನ ದಿನಗಳಲ್ಲಿ ಶಿರಾದಲ್ಲಿ ಅರಣ್ಯ ಒತ್ತುವರಿ ಆಗ್ತಾ ಇದೆ ಅನ್ನೋ ಆರೋಪಗಳು ಕೇಳಿಬಂದಿತ್ತು. ಇದೇ ಕಾರಣಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕೂಡ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ರು. ಸರ್ವೆ ಕಾರ್ಯ ಮಾಡಿಸಿ ಅರಣ್ಯ ಸಂರಕ್ಷಣೆ ಮಾಡುವಂತೆ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ನೀಡಿದ್ರು. ಇದರ ಬೆನ್ನಲ್ಲೇ ಅರಣ್ಯ ಭೂಮಿ ಸಾಗುವಳಿದಾರರಿಗೆ ನ್ಯಾಯ ಕಲ್ಪಿಸಬೇಕಂತ ಶಿರಾ ತಾಲೂಕಿನ ಮೇಕೆರಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರ ಶಾಸಕರ ಜಯಚಂದ್ರರಿಗೆ ಮನವಿಯನ್ನ ಮಾಡಿದ್ರು. ಜನರ ಮನವಿಗೆ ಸ್ಪಂದಿಸಿ ಶಾಸಕ ಟಿಬಿ ಜಯಚಂದ್ರ ಮುದಿಗೆರೆ ಕಾವಲು ಪ್ರದೇಶಕ್ಕೆ ಅಧಿಕಾರಿಗಳೊಂದಿಗೆ ಭೇಟಿಯನ್ನ ನೀಡಿದ್ರು. ಇತ್ತ ಶಿರಾ ತಾಲೂಕಿನಲ್ಲಿ ವಿವಿಧ ಭಾಗಗಳಲ್ಲಿ ಅರಣ್ಯ ಹಕ್ಕು ಕಾಯ್ದೆಯ ಅನುಷ್ಠಾನದಿಂದ ಉಂಟಾಗಿರುವ ದ್ವಂದ್ವ ಮತ್ತು ಗೊಂದಲವನ್ನ ಬಗೆಹರಿಸಲು ಹಲವು ಗ್ರಾಮಸ್ಥರಿಂದ ಮನವಿಯನ್ನ ಕೂಡ ಬಂದಿತ್ತು. ಈ ಕಾರಣಕ್ಕೆ ಇಂದು ಭೇಟಿಯನ್ನ ನೀಡಿ ಮಾತನಾಡಿದ ಅವರು, ಮುದಿಗೆರೆ ಕಾವಲು ಅರಣ್ಯ ಪ್ರದೇಶದಲ್ಲಿ ಸರ್ವೆ ನಂಬರ್ 12ರಲ್ಲಿ ಅನೇಕ ರೀತಿಯ ವಿವಾದವಿದೆ. ತಾವು ಹಲವು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬಂದಿದ್ದೇವೆ ಎಂದು ರೈತರು ನ್ಯಾಯಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗಿದ್ರು. ಅದರ ತೀರ್ಪು ಹೊರಬಿದ್ದಿದೆ. ನನ್ನ ಕಾಲದಲ್ಲಿ ಜಾಯಿಂಟ್ ಸರ್ವೆ ಮಾಡಿಸಿದೆ. ಅದರ ಪರಿಸ್ಥಿತಿ ಇಂದು ಹೇಗಿದೆ ಅನ್ನೋದನ್ನ ಪರಿಶೀಲಿಸಲು ಬಂದಿದ್ದೇನೆ. ಜೊತೆಯಲ್ಲಿ ಸುಪ್ರೀಂ ಕೋರ್ಟಿನ ತೀರ್ಪಿನ ಆಧಾರದ ಮೇಲೆ ರೈತರ ಸಮಸ್ಯೆಗೆ ಹೇಗೆ ಸ್ಪಂದಿಸಬಹುದು ಎಂಬುದನ್ನ ನೋಡಲಾಗ್ತಾ ಇದೆ ಎಂದಿದ್ದಾರೆ. ಇವತ್ತು ಮುದಿಗೆರೆ ಕಾವಲ್ ಸರ್ವೆ ನಂಬರ್ 12 ಅರಣ್ಯಕ್ಕೆ ಸೇರಿರ್ತಕ್ಕಂಥ ಜಮೀನಿನಲ್ಲಿ ಅನೇಕ ರೀತಿಯಾದಂಥ ವಿವಾದಗಳಿದೆ. ಇಲ್ಲಿ ಅನಧಿಕೃತವಾಗಿ ಸಾగు ಮಾಡ್ತಾ ಇರ್ತಕ್ಕಂಥ ಜನರು ಇರ್ತಕ್ಕಂಥದ್ದು ಮತ್ತು ಅವರಿಗೆ ಭೂಮಿ ಹಕ್ಕಿಗೋಸ್ಕರ ಅದನ್ನು ಅರ್ಜಿ ಹಾಕ್ಕೊಂಡು ಭಾಳ ವರ್ಷದಿಂದ ಕಾಯ್ತಾ ಇರ್ತಕ್ಕಂಥದ್ದು. ನಾನು ಹಿಂದೆ ಸುಮಾರು 13 ವರ್ಷದ ನಾನು ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ನಾನು ಬಂದು ನೋಡ್ಕೊಂಡು ಹೋಗಿದ್ದೆ. ಆವಾಗ ನಾನು ಇದು ಜಾಯಿಂಟ್ ಸರ್ವೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಜಾಯಿಂಟ್ ಸರ್ವೆ ಆದಮೇಲೆ ಏನಾಗಿದೆ ಪರಿಸ್ಥಿತಿ ಅಂತಕ್ಕಂಥದ್ದನ್ನು ನಾನು ನೋಡಿರಲಿಲ್ಲ. ನೋಡೋಕ್ಕೋಸ್ಕರ ನಮ್ಮ ಅಧಿಕಾರಿಗಳೆಲ್ಲರೂ ತಹಸೀಲ್ದಾರರು, RFO ಇವರೆಲ್ಲರೂ ಕೂಡ ನಾವು ADLR ಅವನ್ನೆಲ್ಲರೂ ಕರ್ಕೊಂಡು ಇವತ್ತಿಲ್ಲಿ ಬಂದಿದ್ವಿ. ಎಲ್ಲೋ ಒಂದು ಕಡೆಗೆ ಊರಿನ ಪಕ್ಕದಲ್ಲಿರ್ತಕ್ಕಂಥ ಈ ಜಾಗ ಅರಣ್ಯ ಇದೆ. ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಬಂದಿರೋ ಪ್ರಕಾರ ರೈತರಿಗೆ ಯಾವ ರೀತಿಯಾಗಿ ಮುಕ್ತಿ ಕೊಡಿಸೋಕೆ ಸಾಧ್ಯ ಅಂತಕ್ಕಂಥದ್ರ ಬಗ್ಗೆ ನಾವು ಅಧಿಕಾರಿಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾಯಿದ್ವಿ. ಒಂದು ಸಾರಿ ಕಣ್ಣಾರೆ ನೋಡೋಣ ಅಂತೇಳಿ ಇವತ್ತು ನಾವು ಬಂದಿದ್ವಿ. ಇದನ್ನು ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟನ್ನು ಒಳಗೊಂಡಂತೆ ನಾವು ಇದನ್ನು ಕೂತ್ಕೊಂಡು ವಿಮರ್ಶೆ ಮಾಡಿ ಸಹಾಯ ಮಾಡ್ತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡ್ತೀವಿ. ಇದು ಒಂದು 1030 ಎಕರೆ 1030 ಎಕರೆ ಇರೋದು. ಆಮೇಲೆ ಈ ಲ್ಯಾಂಡ್ ನಾವು ನಿಂತಿರ್ತಕ್ಕಂಥದ್ದು 3000. ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಸಚ್ಚಿದಾನಂದ್ ಕೂಚನೂರು ಹಾಗೂ ಅರಣ್ಯ ಇಲಾಖೆಯ RFO ನವನಿತಾ, ಅಧಿಕಾರಿಗಳು ಮತ್ತು ಶಿರಾ ಕಸಬಾ ಹೋಬಳಿಯ ಮುದಿಗೆರೆ ಕಾವಲ್, ನಿಂಬೆಮರದಹಳ್ಳಿ, ಮೇಕೆರಹಳ್ಳಿ ಭಾಗದ ರೈತರು ಹಾಜರಿದ್ದರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.